Good morning. Hello, good morning. Hello. So welcome back to our channel Life to Experience. ಇವತ್ತು ಇನ್ನೊಂದು ವೀಕೆಂಡ್ ಮತ್ತೆ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಯಾವ್ದಾದ್ರು ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಒಂದು ಪ್ಲೇಸ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿಂದ ಸುಮಾರು 130 to 140 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರುವಂಥ ಮಂಡ್ಯ ಜಿಲ್ಲೆಗೆ ಸೇರಿ ಬರೋವಂಥ ಒಂದು ಬರ್ಡ್ ಸ್ಯಾಂಚುರಿಗೆ ಹೋಗ್ತಾ ಇದ್ದೀವಿ. ಯಾವುದು ಅಂತ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು. ಸೊ ಮಂಡ್ಯದಲ್ಲಿರೋವಂಥ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿಗೆ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ನಾ ಹೇಳ್ದಂಗೆ 130 ಕಿಲೋಮೀಟರ್ಸ್ ಆಗೋದ್ರಿಂದ ನಾವೀಗ ಒಂದು 10:30 ಹೊರಟಿದ್ದೀವಿ. ಟ್ರಾಫಿಕ್ ಏನು ಇರಲ್ಲ ಅಂದ್ಕೊಂಡು ರೀಚ್ ಆಗೋಷ್ಟೊತ್ತಿಗೆ ಒಂದು 12:30 ಆಗುತ್ತೆ. ರೀಚ್ ಆಗಬೇಕಂತ ಹೇಳಿದ್ರೆ ನಾವು ಮೈಸೂರು ಹೈವೇನ ತಗೋಬೇಕಾಗುತ್ತೆ. ಮೈಸೂರು ಹೈವೇಯಿಂದ ಬಿಡದಿ, ರಾಮನಗರ, ಚನ್ನಪಟ್ಟಣ ಹಾಗೂ ಮದ್ದೂರು, ಮಂಡ್ಯ ಮೂಲಕ ಶ್ರೀರಂಗಪಟ್ಟಣಕ್ಕೆ ರೀಚ್ ಆಗ್ತೀವಿ. ಸೊ ಹೋಗ್ತಾ ಹೋಗ್ತಾ ಇದ್ರ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ಪಾಸ್ ಅಲ್ವಾ? ನಮ್ದು ಆನ್ಯುವಲ್ ಪಾಸ್. ಸೊ ನಮಗೆ ಫಾಸ್ಟ್ ಟ್ಯಾಗ್ ಎಲ್ಲ ಕಡೆನೂ ಆನ್ಯುವಲ್ ಪಾಸ್ ತಗೊಂಡಿದ್ದಕ್ಕೆ ಆರಾಮಾಗಿ ಪಾಸ್ ಆಗ್ಬಿಡ್ತೀವಿ. ಎಲ್ಲೂ ನಮ್ಗೇನು ಕಟ್ ಆಗಲ್ಲ ಅಮೌಂಟ್. ಆಲ್ರೆಡಿ ಯಾಕಂದ್ರೆ ಪೇ ಮಾಡಿರ್ತೀವಲ್ಲ. ಸೊ ವರ್ಷಕ್ಕೆ 3000 ಅಂತ ಚಾರ್ಜ್ ಮಾಡ್ಕೊಂಡಿರ್ತಾರೆ. 200 ಟೋಲ್ನ ಕ್ರಾಸ್ ಮಾಡ್ಬೋದು. ಸೊ ನಾವೇನಾದ್ರು ದಿನನಿತ್ಯ ಈ ರೀತಿ ವರ್ಷದಲ್ಲಿ ಸುಮಾರು ಸತಿ ಓಡಾಡ್ತೀವಿ ಅಂತಂದ್ರೆ ವರ್ಕೌಟ್ ಆಗುತ್ತೆ. ಸೊ ಬೆಟರ್ ಯಾರು ಹಿಂಗೆ ಟ್ರಾವೆಲ್ ಮಾಡೋರಾದ್ರೆ ಆನ್ಯುವಲ್ ಪಾಸ್ ತಗೋಬಹುದು. ಸೊ ಎಲ್ಲರೂ ಮದ್ದೂರು ಟಿಫಿನಿಸಿಗೆ ಬಂದು ಇಲ್ಲಿ ಮದ್ದೂರು ಒಡೆನ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಹೋಗ್ತಾ ಈ ಆನ್ ದ ವೇ ನಮಗೆ ಇಲ್ಲಿ ಸಿಗುತ್ತೆ. ಸೊ ಅದಂತೂ ಮಿಸ್ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲೇ ನಿಲ್ಲಿಸಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಇಲ್ಲಿಂದ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಮಯೂರ ರಿವರ್ ವ್ಯೂ ಅಂತ ಇದು ರೆಸ್ಟೋರೆಂಟು. ಸೊ ರಂಗನತಿಟ್ಟಕ್ಕಿಂತ ಒಂದು 2-3 ಕಿಲೋಮೀಟ್ರ್ ಮುಂಚೆನೇ ಸಿಗುತ್ತೆ. ರಿವರ್ ವ್ಯೂ ಅಂತಂದರೆ ರಿವರ್ ದಡದಲ್ಲೇ ಇರೋಂಥ ಒಂದು ರೆಸ್ಟೋರೆಂಟು, ಮತ್ತು ಹಾಗೆ ಸ್ಟೇ ಕೂಡ ಇದೆ. ಸೊ ಚೆನ್ನಾಗಿದೆ ಯಾವಾಗಾರು ಬರಲಿಕ್ಕೆ. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತೀವಿ ಇಲ್ಲೇ ಬಂದು ಸ್ಟೇ ಮಾಡಲಿಕ್ಕೆ. ಈ ಮಯೂರ ಅವ್ರದ್ದು ಎಲ್ಲ ಸ್ಟೇಗಳು ಒಂಥರ ಲೊಕೇಶನ್ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಲೊಕೇಶನ್. ರಂಗನತಿಟ್ಟು ಪಕ್ಷಿಧಾಮ ಬೆಂಗಳೂರಿಂದ ಒಂದು 130 to 140 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ನಮ್ಮ ಮಂಡ್ಯದಿಂದ ಒಂದು 17 to 18 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೈಸೂರಿಂದ ಒಂದು 32 to 33 ಕಿಲೋಮೀಟರ್ಸ್ ಆಗುತ್ತೆ. ಶ್ರೀರಂಗಪಟ್ಟಣದಿಂದ ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಬಸ್ ಫೆಸಿಲಿಟೀಸ್ ಹೇಳಬೇಕು ಅಂತಂದರೆ ಮೈಸೂರಿಂದ ಅಂತೂ ತುಂಬಾ ಬಸ್ಸಸ್ ಫೆಸಿಲಿಟಿ ಇದೆ. ಮಂಡ್ಯದಿಂದ ಸಹ ಬರ್ಬೋದು. ಅಂದರೆ ಬೇರೆ ಕಡೆಯಿಂದ ಎಲ್ಲ ಬರೋ ಅಂಥವ್ರು ಮೈಸೂರಿಗೆ ಬಂದರೆ ಅದು ತುಂಬ ಈಸಿ ಆಗುತ್ತೆ.
ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಬರ್ಡ್ ಲವರ್ಸ್ಗೆ ವಾಚ್ ಮಾಡೋ ಅಂಥದ್ದು. ಎಷ್ಟೊಂದು ಪಕ್ಷಿಧಾಮಗಳಿದ್ದಾವೆ, ಅಂದರೆ ಏನದು ಗುಡುವಿನ ಯಾವುದೋ ಇದೆಯಲ್ಲ, ಗುಡುವಿ ಇದೆ, ಮಂಡಗದ್ದೆ ಇದೆ, ಮಾಗಡಿದೊಂದು ಪಕ್ಷಿಧಾಮನೂ ಇದೆಯಂತೆ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈ ರಂಗನತಿಟ್ಟು ಫಸ್ಟ್ ಪ್ಲೇಸಲ್ಲಿ ಬರುತ್ತೆ, ಯಾಕೆಂದರೆ ಇದು ಬಿಗ್ಗೆಸ್ಟ್ ಪಕ್ಷಿಧಾಮ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಆಮೇಲೆ ಇದನ್ನು ಪಕ್ಷಿ ಕಾಶಿ ಅಂತಲೂ ಹೇಳ್ತಾರಂತೆ, ಬಿಕಾಸ್ ತುಂಬ ಬರ್ಡ್ಸ್ ಬಂದು ಇಲ್ಲಿ ಮೈಗ್ರೇಟ್ ಹಾಕ್ಕೊಂಡು ಬಂದು ಸಂತಾನ ಅಭಿವೃದ್ಧಿ ಮಾಡೋದ್ರಿಂದ ಇದನ್ನು ಪಕ್ಷಿ ಕಾಶಿ ಅಂತಲೂ ಹೇಳ್ತಾರೆ. ಸೊ ನಮ್ಮ ಈ ಪಕ್ಷಿ ಕಾಶಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಯ ಇನ್ಫಾರ್ಮೇಷನ್ಸ್ನ ಮತ್ತೆ ಹೇಳ್ತಾ ಹೋಗ್ತೀವಿ, ಯಾವಾಗ ಸ್ಟಾರ್ಟ್ ಆಯಿತು ಏನು ಅಂತ, ಮತ್ತು ಫುಲ್ ಅದರದ್ದು ಒಂದು ಟೂರ್ ಸಹ ಕೊಡ್ತೀವಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಫ್ ಟು ಎಕ್ಸ್ಪೀರಿಯನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಸಹ ಪ್ರೆಸ್ ಮಾಡಿ ಬೇಗ ಬೇಗ. ತಿಟ್ಟು ಪಕ್ಷಿಧಾಮಕ್ಕೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನಾವು ಪಾರ್ಕಿಂಗ್ ಟಿಕೆಟ್ ಕೌಂಟರ್, ಇದು ಎಷ್ಟು 70 ರುಪೀಸ್ ಟಿಕೆಟ್ ತಗೊಂಡಿದ್ದೀವಿ. ಸೊ ನೀವು ಯಾವಾಗ ಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೊಂದು ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಈಗ ನಾವು ಎಂಟರ್ ಆಗ್ತಾ ಇದೀವಿ. ಸೀದಾ ಗೇಟ್ ಎಷ್ಟು ಚೆನ್ನಾಗಿದೆ. ಪಾರ್ಕಿಂಗ್ ಲೆಫ್ಟ್ ಸೈಡಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಜಸ್ಟ್ ಪಾರ್ಕಿಂಗಿಗೆ ಮಾತ್ರ ನಾವು ಟಿಕೆಟ್ ತಗೊಂಡಿರೋದು. ಈಗ ನೆಕ್ಸ್ಟ್ ಇಲ್ಲಿ ಕ್ಯೂ ಇರುತ್ತೆ, ಕ್ಯೂ ಹೋಗ್ಬಿಟ್ಟು ಪಾರ್ಕ್ ಒಳಗಡೆಗೆ ಎಂಟ್ರಿಗೆ ನಾವು ಟಿಕೆಟ್ ತಗೋತೀವಿ. ಪಕ್ಷಿಗಳು ಆರಾಮಾಗಿ ಹಾರ್ಕೊಂಡು ಇರೋದನ್ನ ನೋಡೋದೇ ಒಂದು ಖುಷಿ. ಅದರಲ್ಲೂ ಗ್ರೂಪ್ ಆಫ್ ಪಕ್ಷಿಗಳಿದೆ ಅಥವಾ ಗುಂಪಾಗಿ ಬೇರೆ ಬೇರೆ ಥರ ಪಕ್ಷಿಗಳಿದೆ ಅಂದರೆ ಅದನ್ನ ನೋಡೋದಕ್ಕೆ ಅದರ ಅಟ್ರಾಕ್ಷನ್ನ ಎಕ್ಸ್ಟ್ರಾ ಮಾಡುತ್ತೆ. ಸೊ ಅಂಥದ್ದೇ ಒಂದು ಪ್ಲೇಸಿಗೆ ಬಂದಿದ್ದೀವಿ ನಾವೀಗ, ರಂಗನತಿಟ್ಟು ಪಕ್ಷಿಧಾಮಕ್ಕೆ. ಸೊ ಇಲ್ಲಿಯ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಈಗ ನಾವು ಫಸ್ಟ್ ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ತಾ ಇದ್ದೀವಿ. ಬನ್ನಿ ಹೋಗಿ ಟಿಕೆಟ್ ತೊಗೊಳ್ಳೋಣ. Below 200 mm 150, 200 to 500 mm 300, ಕಿಡ್ಡಿಗೆ 80 ರುಪೀಸ್ ಮತ್ತು ಅಡಲ್ಟ್ಸ್ಗೆ 200 ರುಪೀಸ್. ಸೊ ಟೋಟಲ್ 1330 ಆಗಿದೆ. ಸೊ ಇವಾಗ ನಾವು ಟಿಕೆಟ್ಸ್ನ ತಗೊಂಡು ವಿತ್ ಕ್ಯಾಮ್ರಾ ಟಿಕೆಟ್ ತೊಗೊಂಡು ಹೊರಟಿದ್ದೀವಿ. ಸೊ ಫಸ್ಟ್ ಬಂದ ತಕ್ಷಣ ನಿಮಗೆ ಈ ಥರ ಫುಲ್ ಒಂದು ವ್ಯೂ ಸಿಕ್ಕತ್ತೆ. ಸೊ 1940ನಲ್ಲಿ ಬರ್ಡ್ ಸೆಂಚುರಿ ಆಗಿದ್ದು. ಸೊ ನಾ ಹೇಳಿದ್ನಲ್ಲ ಇಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಅಂತ, ಕಾವೇರಿ ನದಿಗೆ ಡ್ಯಾಮ್ ಕಟ್ಟಿದಾರಲ್ಲ, ಆ ನೀರೇನು ಬರುತ್ತೆ, ಆ ಬಂದಿದ್ದ ನೀರಲ್ಲೇ ಇಲ್ಲಿ ಒಂದು 6 ಐಲ್ಯಾಂಡ್ಸ್ ಫಾರ್ಮ್ ಆಗಿದೆ. ಸೊ ಆ 6 ಐಲ್ಯಾಂಡ್ಸ್ನಲ್ಲೂ ಬರ್ಡ್ಸ್ ಮೈಗ್ರೇಟ್ ಆಗಿ ಬರೋದು. ಒಂದು 3-4 ದೇಶದಿಂದ ಬಂದೇ ಬರುತ್ತೆ ಅಂತ. ಸೈಬೀರಿಯಾ, ಅಮೆರಿಕಾ ಇಂದ, ಮತ್ತೆ ನಾರ್ತ್ ಇಂಡಿಯಾದಿಂದ ಸಹ ತುಂಬಾ ಬರ್ಡ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ. ಅಮೆರಿಕ, ಈಜಿಪ್ಟ್ ಬರುತ್ತೆ. ಬಂಗಾರ ದೊಡ್ಡಿ ಅಂತ ಒಂದು ಡ್ಯಾಮ್ ಕಟ್ಟಿದ್ದು. ಆ ಡ್ಯಾಮ್ ಕಟ್ಟಿದ ನಂತರ ಕಾವೇರಿ ನೀರೇನ್ ಬರುತ್ತೆ ಅದರಿಂದನೇ ಇದು ಐಲ್ಯಾಂಡ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು.
ಸೊ ಇಲ್ಲಿ ಬರ್ಡ್ ವಾಚಿಂಗಿಗೆ ತುಂಬ ಟವರ್ಸ್ ಎಲ್ಲ ಹಾಕಿದ್ದಾರೆ. ನಿಮಗೆ ಇಲ್ಲಿಂದ ಒಂದು ಟವರ್ ಸಹ ಕಾಣಿಸುತ್ತೆ ನೋಡಿ. ಒಂದು 2-3 ಟವರ್ಸ್ ಕಾಣಿಸುತ್ತೆ ನಮಗೆ ಇಲ್ಲಿಂದ. ಆ್ಯಕ್ಚುಲಿ ಒನ್ ಡೇಲಿ ನೀವು KRS ಕೂಡ ಕವರ್ ಮಾಡ್ಬೋದು. ಸೊ ಇಲ್ಲಿಂದ ನಾವೇನೋ ಇವತ್ತು ಪ್ಲ್ಯಾನ್ ಇಲ್ಲ ನಮಗೆ KRS ಹೋಗೋಕ್ಕೆ. ಬಟ್ ಸಂಜೆ ಅರೌಂಡ್ ನೀವು 4 o'clock ಇಲ್ಲಿಂದ ಹೊರಟ್ಬಿಟ್ರೆ KRS ಡ್ಯಾಮ್ಗೆ ಹೋಗಿ ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೀವು ಬೆಂಗಳೂರು ಕಡೆ ಹೊರಟ್ರೆ ಅದನ್ನು ಒಂದು ಪ್ಲೇಸ್ ಆ್ಯಡ್ ಆನ್ ಅಂತ ಇಟ್ಕೋಬೋದು ಈ ಪ್ಲ್ಯಾನ್ ಜೊತೆಗೆ. ಈ ಪಾರ್ಕ್ನಲ್ಲಿ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ನೀವೀಗ. ನಾವು ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಅನೇಕ ವಾಚ್ ಟವರ್ಸ್ಗಳಿದೆ, ಜೊತೆಗೆ ತುಂಬ ರೀತಿಯ ಜಾಲಿ ಮರಗಳು, ಬ್ಯಾಂಬೂಸು, ಈ ಥರ ಎಲ್ಲ ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಸೊ ದಟ್ ಬೇರೆ ಬೇರೆ ಕಡೆಯಿಂದ, ಅಂದರೆ ಬೇರೆ ಕಡೆ ಅಂತ ಹೇಳಿದ್ರೆ ನಾವು ಲ್ಯಾಟಿನ್ ಅಮೆರಿಕಾ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಅಥವಾ ಸೈಬೀರಿಯಾ ಆಗಿರ್ಬೋದು, ಇಲ್ಲಿಂದ ಬರೋವಂಥ ಅನೇಕ ಬರ್ಡ್ಸ್ಗಳಿಗೆ ಇಲ್ಲಿ ಹೆಲ್ಪ್ ಆಗಲಿ ಅಂತಲೇ ಜಾಲಿ ಮರ, ಬ್ಯಾಂಬೂಸು ಮತ್ತು ಬೇರೆ ಬೇರೆ ಮರಗಳನ್ನ ಇಲ್ಲಿ ನಟ್ಟಿದ್ದಾರೆ. ಸೊ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೋಟಿಂಗ್ನ. ಸೊ ನಾನು ಹೇಳಿದಾಗೆ ಇಲ್ಲಿ ಮೋರ್ ದ್ಯಾನ್ 221 ಟೈಪ್ಸ್ ಆಫ್ ಬರ್ಡ್ಸ್ ಇದೆ ಅಂತೆ. ಮತ್ತು ಮೋಸ್ಟ್ ವಿಸಿಟಿಂಗ್ ಪ್ಲೇಸಸ್, ಬರ್ಡ್ ಸೆಂಚುರಿನಲ್ಲಿ ಮೋಸ್ಟ್ ವಿಸಿಟೆಡ್ ಪ್ಲೇಸಸ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಫಸ್ಟ್ ಪ್ಲೇಸಿಗೆ ಬರುತ್ತೆ. ಬಿಕಾಸ್ ಬರ್ಡ್ ಸ್ಯಾಂಚುರಿನಲ್ಲಿ ಫೇಮಸ್ ಆಗಿರುವಂಥ ಒಂದು ಬರ್ಡ್ ಸ್ಯಾಂಚುರಿ ಇದು ನಮ್ಮ ರಂಗನತಿಟ್ಟಾಗಿದೆ. ಮತ್ತು 2011 ಮತ್ತು 2012ನಲ್ಲಿ ಆಲ್ಮೋಸ್ಟ್ ಒಂದು 3 lakhs ಅಷ್ಟು ವಿಸಿಟರ್ಸ್ ಬಂದು ಇಲ್ಲಿ ವಿಸಿಟ್ ಮಾಡಿದಾರಂತೆ. ಸೊ ಅದಕ್ಕೆ ಇದೊಂದು ಫೇಮಸ್ ಅಂತಲೂ ಹೇಳ್ತಾರೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಟ್ರೀಸಿಂದು, ಇಲ್ಲಿ ಟ್ರೀ ಪಾರ್ಕ್ ಅಂತಲೇ ಒಂದು ಮೆನ್ಷನ್ ಮಾಡಿಬಿಟ್ಟು ಎಲ್ಲ ಬೇರೆ ಬೇರೆ ಯಾವ್ಯಾವ ಥರ ಟ್ರೀಸ್ ಇದೆ ಅದನ್ನೆಲ್ಲ ಸ್ಪೆಸಿಫೈ ಮಾಡಿದ್ದಾರೆ. ಶ್ರೀಗಂಧ, ಹಲಸು, ನೇರಳೆ, ಚಂಪಕ, ಸೊ ಈ ಥರ ಏನೇನು ಎಲ್ಲ ಮರಗಳಿದೆ. ನಮಗೆ ಈಗಿನ ಕಾಲದಲ್ಲಂತೂ ಎಷ್ಟೊಂದು ಮರಗಳ ಹೆಸರುಗಳೇ ಗೊತ್ತಿರಲ್ಲ. ಸೊ ಅಟ್ಲೀಸ್ಟ್ ನಾವು ಇದನ್ನೆಲ್ಲ ನೋಡಿದ್ರೆ ನಮಗೊಂದಿಷ್ಟು ಮರಗಳ ಹೆಸರು ಸಹ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಹಿಪ್ಪೆ ಇಂಡಿಯನ್ ಬಟರ್ ಅಂತೆ, ಹೊಳೆಮುತ್ತಿ, ಅರ್ಜುನ ಅಂತೆ, ನೆಲ್ಲಿ, ಗೂಸ್ಬೆರಿ, ಕುಂಕುಮ ಮರ ಇದೆ. ಸೊ ಎಲ್ಲ ಇಲ್ಲೇನೇನು ಹಾಕಿದ್ದಾರೆ, ಇಲ್ಲಿ ಮರಗಳಿಗೆ ಆ ನಂಬರಲ್ಲಿ ಆ ಮರಗಳಿದೆ ಅಂತ. ಹೌದು, ನಿಮಗೇನಾದರೂ ಸಾಲಂದರೆ ಯಾವ ಮರ ಅಂತ ಕನ್ನಡದಲ್ಲಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮಾರ್ನಿಂಗ್ 9 o'clock ಸಂಜೆ 6 o'clock ತನಕ ಇದು ಟೈಮಿಂಗ್ಸ್ ಓಪನ್ ಇರುತ್ತೆ. ನಾವು ಹೇಳ್ದಂಗೆ ಬೋಟಿಂಗ್ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್ ಇರುತ್ತೆ. ಬಟ್ ಯಾವಾಗ ಮಳೆ ಜಾಸ್ತಿ ಇದೆ ಆ ಟೈಮಲ್ಲಿ ಮಾತ್ರ ಬರ್ಡ್ ಸಹ ಇಲ್ಲಿ ಇರೋದಿಲ್ಲ ಅಂತೆ. ಬಿಕಾಸ್ ವಾಟರ್ ಲೆವೆಲ್ ತುಂಬ ಮೇಲೆ ಬಂದಿರೋದ್ರಿಂದ ಬರ್ಡ್ ಸಹ ಜಾಸ್ತಿ ಇಲ್ಲಿ ಇರೋದಿಲ್ಲ. ಆ ಟೈಮ್ನಲ್ಲಿ ಮಾತ್ರ ಬೋಟಿಂಗ್ ಇರೋದಿಲ್ಲ. ನಾವು ಹೇಳ್ದಂಗೆ ಮಂಡ್ಯ, ಮೈಸೂರಿಗೆ ಅಂತೂ ತುಂಬ ಹತ್ತಿರ ಆಗುತ್ತೆ. ಬ್ಯಾಂಗ್ಳೂರಿಂದ ಸಹ 1 day ಟ್ರಿಪ್ ಆರಾಮ್ಸೆ ಮಾಡ್ಬೋದು. ಇನ್ನೂ ಒಂದು 3-4 ಪ್ಲೇಸಸ್ ತುಂಬ ಹತ್ತಿರದಲ್ಲಿರೋದನ್ನು ಸಹ ನೀವು 1 ಡೇನಲ್ಲೇ ಕವರ್ ಮಾಡ್ಕೋಬೋದು. ಇವಾಗ ನಾವು ಬೋಟಿಂಗ್ ಎಲ್ಲ ಮುಗಿಸಿದ್ವಿ, ಪಾರ್ಕಲ್ಲಿ ಒಂದು ರೌಂಡ್ ಹಾಕಿದ್ವಿ. ನೆಕ್ಸ್ಟ್ ನಮಗೆ ಸಲೀಂ ಅಲಿ ಅವರ ಪಕ್ಷಿಗಳ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನು ಕೊಡಲಿಕ್ಕೆ ಸಲೀಂ ಅಲಿ ಮಾಹಿತಿ ಕೇಂದ್ರ ಇದೆ, ಪಕ್ಷಿ ಮಾಹಿತಿ ಕೇಂದ್ರ ಅಂತ. ಅಲ್ಲಿಗೆ ಹೋಗೋಣ. ಅಲ್ಲಿ ಅನೇಕ ವಿಧಗಳ ಪಕ್ಷಿಗಳು, ಇಲ್ಲೇನೇನೇನು ಪಕ್ಷಿಗಳು ಬರುತ್ತೆ, ಅದ್ರ ಇನ್ಫಾರ್ಮೇಷನ್ನು, ಅವೆಲ್ಲೆಲ್ಲಿಂದ ಬರುತ್ತೆ, ಸೊ ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರಂತೆ, ವಿತ್ ಫೋಟೋಸ್ ಇದೆ ಅಂತೆ. ಸೊ ಬನ್ನಿ ಹೋಗಿ ನೋಡೋಣ.
ರಂಗನಾಥಿಟ್ಟುನ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಬೋಟ್ ರೈಡ್ ಹೋಗಿದ್ವಿ, ಫುಲ್ ಟ್ರ್ಯಾಕಲ್ಲಿ ವಾಕ್ ಮಾಡಿಕೊಂಡು ಅಲ್ಲಿರೋಂಥ ಸಲೀಮಲ್ಲಿ ಪಕ್ಷಿ ಮಾಹಿತಿ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಇವಾಗ ನಾವು ನಮ್ಮ ಮನೆ ಕಡೆ ದಾರಿ ಹಿಡಿದಿದ್ದೀವಿ. ಒನ್ ಡೇ ಟ್ರಿಪ್ ತುಂಬ ಚೆನ್ನಾಗಾಯಿತು. ನೀವು ಸಹ ಒನ್ ಡೇ ಟ್ರಿಪ್ನ ಮಾಡಬೇಕು ಅಂತ ಇದ್ದೀರಾ, ಬೆಂಗಳೂರು ಸುತ್ತಮುತ್ತ ಇರೋ ಪ್ಲೇಸಸ್ನ ಹುಡುಕ್ತಾ ಇದ್ದೀರಾ ಅಂತ ಏನಾದ್ರು ಇದ್ದರೆ ಇದನ್ನು ನಿಮ್ಮ ಬಕೆಟ್ ಲಿಸ್ಟಿಗೆ ಆ್ಯಡ್ ಮಾಡಿಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.